Hello everyone. I'm solving 10 marks question in this video from the chapter Assessment of Companies. Okay na. So normally math system ಆಯಿತು, ನಾರ್ಮಲ್ ಸಿಸ್ಟಮ್ ಆಯಿತು, ಅಥವಾ ಸಿಂಪಲಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಆಯಿತು. 10 ಮಾರ್ಕ್ಸ್ಗೆ ಸರ್ಟೈನ್ ಕ್ವಶನ್ಸನ್ನು ಕೇಳಿದ್ದಾರೆ. ಆಮೇಲೆ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದುಬಿಟ್ಟು ಮ್ಯಾಥ್ ಸಿಸ್ಟಮ್ ಮತ್ತು ನಾರ್ಮಲ್ ಸಿಸ್ಟಮ್ ಕಂಪೇರೇಟಿವ್ ಆಗಿ ಕೇಸ್ ಸ್ಟಡಿಯನ್ನು ಕೇಳಿದ್ದಾರೆ. ಸದ್ಯಕ್ಕೆ ನಾನು ಈ ವಿಡಿಯೋದಲ್ಲಿ ಫಾರ್ಮ್ಯಾಟು, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ದು ಫಾರ್ಮ್ಯಾಟ್ ಮತ್ತೊಂದು ಸಿಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಮ್ಯಾಥ್ ಸಿಸ್ಟಮ್ ಮತ್ತು ನಾರ್ಮಲ್ ರೇಟ್ ಸಿಸ್ಟಮ್ ಸೊಲ್ಯೂಷನನ್ನು ನೋಡೋಣ. ಓಕೆ, ಸೊ ದಿಸ್ ಈಸ್ ವಾಟ್ ಫಾರ್ಮ್ಯಾಟ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ನಾರ್ಮಲಿ ನೆಟ್ ಪ್ರಾಫಿಟ್ ಇರುತ್ತೆ, ಅದರಲ್ಲಿ ಡಿಸಲೋಡ್ ಎಕ್ಸ್ಪೆನ್ಸಸ್ ಬರ್ತವೆ. ಸೊ ಯಾವ್ಯಾವ ಡಿಸಲೋಡ್ ಎಕ್ಸ್ಪೆನ್ಸಸ್ ಇದ್ದಾವೆ? ದಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಇಸ್ ದೇರ್, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, ಪ್ರೊವಿಷನ್ ಫಾರ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ, corporate dividend tax, amount transfer to reserves, provision for gratuity without actuarial valuation. Okay, so provision for leave encashment, provision for bad debts, provision for diminution in investment, provision for warranty, provision for losses to subsidiary companies, expenditure under section 10 other than under section 1038, ಡಿವಿಡೆಂಡ್ ಮತ್ತು ಡೆಪ್ರಿಷಿಯೇಷನ್ ಆ್ಯಸ್ ಪರ್ ಅಕೌಂಟ್ಸ್. ಇವೆಲ್ಲ ಏನಪ್ಪ ಡಿಸಲೋಡ್ ಎಕ್ಸ್ಪೆನ್ಸಸ್ ಇದ್ದಾವೆ. ಇನ್ನು ಲೆಸ್ ಬಂದುಬಿಟ್ಟು ಯಾವ ಸ್ಟ್ಯಾಟ್ಯುಟರಿ ಡಿಡಕ್ಷನ್ನ ಮಾಡ್ತೀವಿ? ಇನ್ಕಮ್ ಅಂಡರ್ ಸೆಕ್ಷನ್ 10 ಅದರ್ ದೆನ್ ಅಂಡರ್ ಸೆಕ್ಷನ್ 1038, ಆಮೇಲೆ ಪ್ರೊವಿಷನ್ ಫಾರ್ ಡೆಫರ್ಡ್ ಟ್ಯಾಕ್ಸ್ ಆಗಿರ್ಬೋದು, ಕ್ರೆಡಿಟೆಡ್ ಟು P&L ಅಕೌಂಟ್, ಆಮೇಲೆ ಟ್ರಾನ್ಸ್ಫರ್ ಫ್ರಮ್ ರಿಸರ್ವ್ ಆಗಿರ್ಬೋದು ವಿಚ್ ವಾಸ್ ಅರ್ಲಿಯರ್ ಕ್ರೆಡಿಟರ್, ಆಮೇಲೆ ಟ್ರಾನ್ಸ್ಪೋರ್ಟ್ ಫ್ರಮ್ ರಿಸರ್ವ್ ಕ್ರಿಯೇಟೆಡ್ ಆನ್ ಆರ್ ಆಫ್ಟರ್ 1497 ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಫ್ರಮ್ ರಿವ್ಯಾಲ್ಯೂಷನ್ ರಿಸರ್ವ್ ಆಗಿರ್ಬೋದು, ಕಂಪನಿ ಪ್ರಾಫಿಟ್ಸ್ ಆಗಿರ್ಬೋದು, ಬ್ರಾಡ್ ಫಾರ್ವರ್ಡ್ ಡೆಪ್ರಿಷಿಯೇಷನ್ ಆರ್ ಲಾಸಸ್ ವಿಚ್ ಎವರ್ ಇಸ್ ಲೋವರ್ ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್, ಆಮೇಲೆ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಆನ್ ಟ್ರಾನ್ಸಾಕ್ಷನ್ ಇನ್ ಸೆಕ್ಯೂರಿಟೀಸ್. ಓಕೆನಾ? ಸೊ ಇಷ್ಟು ಐಟಮ್ಸನ್ನ ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಅವಾಗ ನಮಗೆ ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ಗೆ ಸಿಗುತ್ತೆ. ಓಕೆನಾ? ಇನ್ನು ಸೊ ಕ್ವಶನ್ ಬಂದ್ಬಿಟ್ಟು, ಸೊ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಏನಾದರೂ ಇದ್ದರೆ ನಾರ್ಮಲಿ ಎಲ್ಲ ಹೆಡ್ ಕ್ಯಾಲ್ಕುಲೇಷನ್ಸ್ಗಳನ್ನ ತಗೋತೀವಿ. ಇನ್ನಿಲ್ಲಿ ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ ಅಂತ ಕೇಳಿದ್ರೆ ನಾರ್ಮಲಿ ಅಲೋಡ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಡಿಸಲೋಡ್ ಎಕ್ಸ್ಪೆನ್ಸು ಮತ್ತು ಯಾವ ಡಿಡಕ್ಷನ್ಸ್ ಬರ್ತಾವಲ್ವ ಅವುಗಳನ್ನ ಲೆಸ್ ಮಾಡಿದ್ರೆ ನಮಗೆ ಬುಕ್ ಪ್ರಾಫಿಟ್ ಸಿಗುತ್ತೆ. ಓಕೆನಾ? ದೆನ್ ಸಿ ಅಟ್ ದ ಕ್ವಶನ್. ಸುರೇಶ್ ಕಂಪನಿ a net profit of rupees 6,70,000 for the previous year 22-23. ಓಕೆನಾ? ಸುರೇಶ್ ಕಂಪ್ನಿದು ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 6,70,000 ಇದೆ. ಸೊ ಅವ್ರು ಏನಪ್ಪ ಅಂದರೆ ಅವ್ರ ಅಕೌಂಟಲ್ಲಿರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ರಿವೀಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಡೊನೇಷನ್ ಪೇಡ್ ಟು ಆ್ಯನ್ ಅನ್ಅಪ್ರೂವ್ಡ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಬೈ ಚೆಕ್ rupees 50,000. ಸೊ ಇಲ್ಲಿ ಅಪ್ರೂವ್ಡ್ ಮತ್ತು ಅನ್ಅಪ್ರೂವ್ಡ್ ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅನ್ಅಪ್ರೂವ್ಡ್ ಇದೆ. ಓಕೆನಾ? ಅಪ್ರೂವ್ಡ್ ಇದ್ದಾಗ ಮಾತ್ರ ಡಿಡಕ್ಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅನ್ಅಪ್ರೂವ್ಡ್ ಇದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 1 lakh ಕೊಟ್ಟಿದ್ದಾರೆ. ಫಾರ್ಮೆಟಲ್ಲಿ ನೋಡಿದ್ವಿ, ಇದು ಡಿಸಲೋಡಲ್ಲಿ ಬರುತ್ತೆ ಅಂತ ಹೇಳಿ. ಇನ್ನು ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆನ್ಸ್ 50,000 ಇದೆ, ಇದನ್ನು ಕನ್ಸಿಡರ್ ಮಾಡಲ್ಲ. ಬಟ್ ಇಯರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲಾನಿಂಗ್ ಇದನ್ನು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಬ್ಯಾಡ್ ಡೇಟ್ಸ್ ಅಲೋಡ್ ಅರ್ಲಿಯರ್ ರಿಕಾರ್ಡ್ ಡ್ಯೂರಿಂಗ್ ದ ಇಯರ್ 20,000 ಇಯರ್ ಕ್ರೆಡಿಟೆಡ್. ಓಕೆನಾ? ಸೊ ಬ್ಯಾಡ್ ಡೇಟ್ ಅಲೌಡ್ ಐಟಮ್ ಕೂಡ ಇದೆ. ಸೊ ಅದನ್ನು ಏನಪ್ಪ ಅಂತಂದರೆ ಇದರಲ್ಲಿ ಕನ್ಸಿಡರೇಷನ್ ದಟ್ ಈಸ್ ಮಾಡಿಲ್ಲ, ವಿಚ್ ವೇರ್ ಅರ್ಲಿಯರ್ ಡೆಬಿಟೆಡ್. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 60,000 ಇದೆ. ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2 lakh ಇದೆ. ಆಮೇಲೆ ಡಿವಿಡೆಂಡ್ ಫ್ರಮ್ ಅನ್ ಇಂಡಿಯನ್ ಕಂಪನಿ 40,000 ಇದೆ. 3 ಹೆಡ್ಸ್ ಬಂದುಬಿಟ್ಟು ಇನ್ಕಮ್ಸ್ ಬಂದುಬಿಟ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ. ಆಮೇಲೆ ಅನ್ಅಬ್ಸರ್ವ್ಡ್ ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ 70,000. ಆಮೇಲೆ ಕ್ಯಾಪಿಟಲ್ ಲಾಸ್ 80,000 ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ಕನ್ಸಿಡರ್ ಮಾಡಿ ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಆಫ್ ದ ಕಂಪ್ನಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಅಂತೇಳಿ ಹೇಳಿದ್ದಾರೆ. ಓಕೆನಾ? ದೆನ್ ಸಿ ಆರ್ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಕಂಪ್ನಿ ಇದೆ. ಸೊ ಫಸ್ಟ್ ಹೆಡ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ನೆಟ್ ಪ್ರಾಫಿಟ್ 6,70,000 ಇದೆ. ಇದಕ್ಕೆ ಡಿಸಲೋಡ್ ಎಕ್ಸ್ಪೆನ್ಸ್ ಯಾವ ಬರ್ತಾವಪ್ಪ ಅಂದರೆ ಡೊನೇಷನ್ 50,000 ಪೇ ಮಾಡಿದ್ದಾರೆ. ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 1 lakh ರೂಪಿ ಇದೆ. ಓಕೆನಾ? ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಫ್ಯಾಮಿಲಿ ಪ್ಲಾನಿಂಗ್ ಸೊ 2 lakh ಮೇಲೆ 4/5 ಮಾಡಿದರೆ ಆ 4/5 ಅಮೌಂಟ್ ನಾವು ಏನಪ್ಪ ಅಂತಂದರೆ ಡಿಸಲೋಡ್ ಆಗಿ
ಅಮೌಂಟನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಮೂರನ್ನು ಟೋಟಲ್ ಮಾಡಿದಾಗ 3,10,000 ಡಿಸಲೋಡ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಅದನ್ನು ಆ್ಯಡ್ ಮಾಡಿದರೆ 9,80,000 ಸಿಗುತ್ತೆ. ಇನ್ನು ಇನ್ಕಮ್ ಎಕ್ಸಾಮ್ಟೆಡ್ ಆರ್ ಟ್ಯಾಕ್ಸಬಲ್ ಅಂಡರ್ ಸಪ್ರೇಟ್ ಹೆಡ್ಸ್. ಸೊ ಯಾವುದಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಡಿವಿಡೆಂಡ್. 3 ಐಟಮ್ ಏನಪ್ಪ ಅಂದರೆ ಅದರ್ ಸಪ್ರೇಟ್ ಹೆಡ್ ಇದ್ದಾವೆ, ಅವುಗಳನ್ನ ಲೆಸ್ ಮಾಡ್ತೀವಿ 3 lakh rupees. ಸೊ ಬುಕ್ ಪ್ರಾಫಿಟ್ ಬಂದ್ಬಿಟ್ಟು 6,80,000 ಬರುತ್ತೆ. ಇನ್ನು ಅನ್ಅಬ್ಸರ್ವ್ಡ್ ಡೆಪ್ರಿಷಿಯೇಷನ್ ಏನು 70,000 ಇದೆಯೋ ಅದನ್ನು ಲೆಸ್ ಮಾಡಿದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಮಗೆ 6,10,000 rupees ಸಿಗುತ್ತೆ. ಓಕೆನಾ. ಇನ್ನು ಸೆಕೆಂಡ್ ಹೆಡ್ ಹಾಗೆ ನಾವುಗಳನ್ನ ವಾಪಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 2 lakh ಇದೆ. ಅದರಲ್ಲಿ ಕ್ಯಾಪಿಟಲ್ ಲಾಸನ್ನು ಕೊಡಿದ್ದಾರೆ, ಬ್ರಾಡ್ ಫಾರ್ವರ್ಡ್ ಕ್ಯಾಪಿಟಲ್ ಲಾಸ್ ಇದೆ. ಅಫ್ಕೋರ್ಸ್ ಇಲ್ಲಿ ಕ್ಯಾಪಿಟಲ್ ಗೇನಲ್ಲಿ ಬರುವಂತಹ ಲಾಸಸನ್ನು ಕ್ಯಾರಿ ಫಾರ್ವರ್ಡ್ ಎಂದು ಸೆಟ್ ಆಫ್ ಕಾನ್ಸೆಪ್ಟ್ ಏನು ಇನ್ಕಮ್ ಟ್ಯಾಕ್ಸಲ್ಲಿ ಬರುತ್ತೋ, ಸೊ ಕ್ಯಾಪಿಟಲ್ ಗೇನ್ಗೆ ಆದಂತಹ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಏನಪ್ಪ ಇಲ್ಲಿ ನಾವು ಸೆಟ್ ಆಫ್ ಮಾಡ್ತೀವಿ. ಸೊ 2 lakhಲ್ಲಿ 80,000 ಲೆಸ್ ಮಾಡಿದರೆ 1,20,000 ನಮಗೆ ಸಿಗುತ್ತೆ. ಇನ್ನು ಥರ್ಡ್ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ದಟ್ ಈಸ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 60,000 ಇದೆ. ಡಿವಿಡೆಂಡ್ ಬಂದ್ಬಿಟ್ಟು 40,000 ಇದೆ. 1 lakh rupees ನಮಗೆ ಇಲ್ಲಿ ಸಿಕ್ತು. ಗ್ರಾಸ್ ಟೋಟಲ್ ಇನ್ಕಮ್ 8,30,000. ಓಕೆನಾ. ಇನ್ನು ಡಿಡಕ್ಷನ್, ದಟ್ ಈಸ್ ಡೊನೇಷನ್ ಇದೆ ಅಂಡರ್ ಸೆಕ್ಷನ್ 80G. ಸೊ ಡೊನೇಷನ್ ಟು ಚಾರಿಟೇಬಲ್ ಟ್ರಸ್ಟ್, ಸೊ ದಟ್ ಈಸ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಮತ್ತು ಅನ್ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಬಂದಾಗ ಇಲ್ಲಿ ಅನ್ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ 50%ಗೆ ಏನಪ್ಪ ಅಂದರೆ ನಮಗಿಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ ಸಾರಿ, ಇನಿಷಿಯಲಿ ಸ್ವಲ್ಪ ನಾನೇನೋ ಡಿಫ್ರೆಂಟಾಗಿ ಹೇಳಿದೆ. ಸೊ ಅನ್ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ 50% ಏನಪ್ಪ ಅಂದರೆ ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ 50,000 ಮೇಲೆ 25% ಮಾಡಿದರೆ ಇಯರ್ಗೆ 25,000 ಆ್ಯಸ್ ಅ ಡಿಡಕ್ಷನ್. ಹಾಗಾದರೆ ಟೋಟಲ್ ಇನ್ಕಮ್ ಬಂದುಬಿಟ್ಟು 8,05,000 ಏನಪ್ಪ ಅಂದರೆ ನಮಗೆ ಸಿಗುತ್ತೆ. ಓಕೆ. ಸೊ ದಿಸ್ ಈಸ್ ವಾಟ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಇದು ಏನಪ್ಪ ಅಂದರೆ 10 marks ಸೊಲ್ಯೂಷನ್ ಇದೆ. ಓಕೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಲಾಂಗ್ ಕ್ವಶನ್ ಇರೋದನ್ನ ನಾನು ಜಾಸ್ತಿ ಸ್ಕ್ರೋಲಿಂಗ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಬೆಟರ್ ನೀವು ಕ್ವಶನನ್ನು ಮೊದಲಿಗೆ ಬರ್ಕೊಂಡು ಆಮೇಲೆ ಯಾವ ಐಟಮ್ಸ್ ಎಷ್ಟೆಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಅಂಥೇಳಿ ಆ ಪ್ರಕಾರ ರೆಕಾರ್ಡ್ ಮಾಡ್ತಾ ಹೋದರೆ ಯು ಗೆಟ್ ದ ಆನ್ಸರ್. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.